ಯಾವಾಗ ಎಲ್ಲ ಪ್ರಜಾಜನರು ಸಭಿಕರೆಲ್ಲ ಸೇರಿ ಎರಡೂ ಕೈಗಳನ್ನು ಜೋಡಿಸಿ ದಯವಿಟ್ಟು ಬೇಗ ಮಾಡಪ್ಪ ಅಂತ ಹೇಳಿದಾಗ ತುಂಬ ರೀತಿಯಲ್ಲಿ ದಶರಥ ಹೇಳ್ತಾನೆ, ಪ್ರಜೆಗಳೇ, ನನಗೆ ಪರಮಾನಂದ ಆಯಿತು. ನನ್ನ ಜ್ಯೇಷ್ಠ ಪುತ್ರ ಯುವರಾಜರಾಗಬೇಕು ಅಂತ ನಾನು ಅಂದ್ಕೊಂಡಿದ್ದಕ್ಕೆ ನೀವು ಒಪ್ಪಿಗೆ ಕೊಟ್ಟಿದ್ದೀರಿ. ನನ್ನ ಭಾಗ್ಯಕ್ಕೆ ಎಣೆಯಿಲ್ಲ ಈಗ ಅಂತ ಹೇಳಿ ತಕ್ಷಣ ಸಭೆಯಲ್ಲಿದ್ದಂಥ ವಶಿಷ್ಠರು, ವಾಮದೇವರು ಅವ್ರನ್ನ ಕರೆಸಿ ಹೇಳ್ತಾನೆ, ನೋಡಿ ಮಹಾತ್ಮರೇ, ಈಗ ಬಂದಿರುವಂಥ ಚೈತ್ರ ಮಾಸ ಮಂಗಳ ಕಾರ್ಯಕ್ಕೆ ಬಹಳ ಒಳ್ಳೆಯದಾದದ್ದು. ಈಗ ನೋಡಿ ಎಲ್ಲ ಒಳ್ಳೆ ಹೂಗಳು ಅರಳಿದ್ದಾವೆ. ರಾಮನ ಪಟ್ಟಾಭಿಷೇಕಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಸಿದ್ಧ ಮಾಡಿ ತಯಾರು ಮಾಡಿಕೊಳ್ಳಿ ಅಂತ ಹೇಳಿದ್ರೊಳಗೆ ಜನ ಎಲ್ಲ ಹೋ ಅಂತ ಕೂಗಿದ್ರು. ಅದನ್ನು ಮಾಡಿಬಿಡ್ತಾನಲ್ಲ, ತಕ್ಷಣ ಪಟ್ಟಾಭಿಷೇಕ ಮಾಡ್ತಾನೆ ಅಂತ. ಕೋಲಾಹಲ ಶಾಂತ ಆದಮೇಲೆ ಮಹಾರಾಜ ವಶಿಷ್ಠ ಋಷಿಗಳಿಗೆ ಹೇಳಿದ, ಭಗವನ್, ಈ ರಾಮನ ಅಭಿಷೇಕಕ್ಕೆ ಯಾವ ಯಾವ ಶಾಂತಿ ಕರ್ಮಗಳಾಗಬೇಕು ಅದನ್ನು ತಾವೇ ಹೇಳಬೇಕು. ಏನು ಉಪಕರಣ ಬೇಕು ಅನ್ನೋದನ್ನು ಹೇಳಿ ಅದರ ಪ್ರಕಾರ ಎಲ್ಲ ಮಾಡ್ತೀವಿ, ತಾವು ಆಜ್ಞೆ ಮಾಡಿ ಅದರ ಪ್ರಕಾರ ಮಾಡ್ತೀವಿ ಅಂತ. ಅವ್ರಿಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಆಗ ವಶಿಷ್ಠ ಮಹರ್ಷಿಗಳು ರಾಜನ ಎದುರಿಗೆ ಬಂದು ಅಧಿಕಾರಿಗಳಿಗೆ ಹೇಳಿದರು ಏನೇನು ಬೇಕಾಗ್ತದೆ ಅಂತ. ಈ ಕಾರ್ಯಕ್ಕೆ ಬಂಗಾರ ಬೇಕು, ರತ್ನಗಳು ಬೇಕಾಗ್ತದೆ, ಪೂಜಾ ದ್ರವ್ಯ, ವಿವಿಧ ಧಾನ್ಯಗಳು, ಮೂಲಿಕೆಗಳು, ಬಿಳಿ ಹೂವಿನ ಮಾಲೆಗಳು, ಅರಳು, ಜೇನುತುಪ್ಪ, ತುಪ್ಪ, ರಥ ಮತ್ತು ಶಸ್ತ್ರಾಸ್ತ್ರಗಳು ಬೇಕಾಗ್ತದೆ, ರೆಡಿ ಇರಬೇಕು. ಚತುರಂಗ ಸೈನ್ಯ ಸಿದ್ಧ ಆಗಿರಬೇಕು. ಶುಭ ಲಕ್ಷಣಗಳಿರುವಂಥ ಆನೆ, ಬಿಳಿ ಚಾಮ್ರ, ಬೀಸಣಿಕೆ, ಧ್ವಜ, ಶ್ವೇತಛತ್ರ ಇವೆಲ್ಲ ಬೇಕಾಗ್ತದೆ. ಅದ್ರ ಜೊತೆಗೆ ಸ್ವಚ್ಛವಾಗಿ ಅಗ್ನಿ ಹಾಗೆ ಬೆಳಗುವಂಥ 100 ಚಿನ್ನದ ಕಲಶಗಳನ್ನು ಕೊರಳಲ್ಲಿ ಹಾಕ್ಕೊಂಡಂಥ ಬಂಗಾರದ ಕೊಂಬುಗಳನ್ನು ಹಾಕಿದಂಥ ಒಂದು ದೊಡ್ಡ ಎತ್ತು ಬೇಕಾಗ್ತದೆ. ಮತ್ತು ಒಂದು ಸಮಗ್ರವಾದ ವ್ಯಾಘ್ರ ಚರ್ಮ ಬೇಕು, ಹುಲಿ ಚರ್ಮ ಬೇಕಾಗ್ತದೆ. ಇವೆಲ್ಲ ನಾಳೆ ಬೆಳಗಾಗೋದ್ರೊಳಗೆ ಮಹಾರಾಜನ ಅಗ್ನಿಹೋತ್ರ ಶಾಲೆ ಇದೆಯಲ್ಲ, ಆಡಿಟೋರಿಯಂ, ದರ್ಬಾರ್ ಹಾಲ್ ಅಂತ, ಅಲ್ಲಿ ಬರಬೇಕೆಲ್ಲ ರೆಡಿಯಾಗಿರಬೇಕು. ಇದಲ್ಲದೆ ಇನ್ನೂ ಬೇಕಾಗುವಂಥ ಗಂಧ, ಪುಷ್ಪ, ತಾಂಬೂಲ ಎಲ್ಲ ತಂದಿಡಬೇಕು. ಅರಮನೆ ಮಹಾದ್ವಾರಗಳನ್ನೆಲ್ಲ ಸ್ವಚ್ಛ ಮಾಡಬೇಕು. ಗಂಧ ಪುಷ್ಪಗಳನ್ನು, ಸುಗಂಧ ಬೀರುವಂಥ ವಸ್ತುಗಳನ್ನು ಹಾಕಬೇಕು. ರಸ್ತೆಗೆಲ್ಲ ನೀರು ಚಿಮ್ಕಿಸ್ಬೇಕು, ಧೂಳಾಗಬಾರ್ದು. ಸುಮಾರು 1,00,000 ಜನರಿಗೆ ಊಟ ಆಗಬೇಕು ನಾಳೆ. ಅದಕ್ಕೆ ಬೇಕಾದಂಥ ಅನ್ನ, ಹಾಲು, ಮೊಸರು, ವ್ಯಂಜನ ಎಲ್ಲ ಸರಿಯಾಗಬೇಕು. ಬೆಳಗ್ಗೆ ಪೂಜೆ ಮಾಡುವಂಥ ಪುರೋಹಿತರನ್ನು ಕರೆದು ತುಪ್ಪ, ಮೊಸರು, ಅರಳುಗಳನ್ನು ದಾನ ಮಾಡಬೇಕು. ಯಥೇಷ್ಟವಾಗಿ ದಕ್ಷಿಣೆ ಕೊಡಬೇಕು. ನಾಳೆ ಸೂರ್ಯೋದಯ ಆದ ಕೂಡಲೇ ಸ್ವಸ್ತಿ ವಾಚನ ಆಗ್ತದೆ, ಪ್ರಾರಂಭ ಆಗಬೇಕು ಪೂಜೆ. ಅದಕ್ಕೋಸ್ಕರ ಆ ಪೂಜೆ ಮಾಡುವಂಥ ಗುರುಗಳನ್ನೆಲ್ಲ ಕರೆದು ಕೂಡಿಸ್ಬೇಕು. ಅವರಿಗೆಲ್ಲ ಶೋಚದ ಪೀಠಗಳನ್ನು ಹಾಕಬೇಕು, ಧ್ವಜಪಟಗಳನ್ನು ಏರಿಸಬೇಕು, ರಾಜ ಬೀದಿಗಳನ್ನೆಲ್ಲ ಸ್ವಚ್ಛ ಮಾಡಬೇಕು. ಅರಮನೆ 2ನೇ ತೊಟ್ಟಿ ಇದೆಯಲ್ಲ, ಅದು ಸಂಗೀತಗಾರರು, ನೃತ್ಯಗಾರರು, ವೇಶ್ಯರು ಎಲ್ಲ ಬಂದು ಕೂತ್ಕೋಬೇಕು, ಅಲಂಕಾರ ಮಾಡ್ಕೊಂಡು ಕೂತ್ಕೋಬೇಕು. ಅಷ್ಟೇ ಅಲ್ಲ, ನಮ್ಮ ಅಯೋಧ್ಯೆಯಲ್ಲಿ ಎಷ್ಟು ಕಡೆಗೆ ಯಾವ್ಯಾವ ದೇವಸ್ಥಾನ ಇದೆಯೋ ಎಲ್ಲ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಆಗುವ ಹಾಗೆ ಅವ್ರಿಗೆ ಹಣ ಕೊಡಬೇಕು, ವಸ್ತುಗಳನ್ನು ಕೊಡಬೇಕು. ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಆಗಬೇಕು ಆ ಹೊತ್ತಿಗೆ. ಅದರಿಂದ ಎಲ್ಲ ಮಾಡ್ಕೊಂಡು ರೆಡಿ ಆಗಬೇಕು. ಸೈನಿಕರು ತಯಾರಾಗಿರಬೇಕು, ಕತ್ತಿ ಹಿಡ್ಕೊಂಡು ನಿಂತಿರಬೇಕು, ಯಾವ ತೊಂದರೆ ಬರಬಾರ್ದು ಯಜ್ಞಕ್ಕೆ, ಹಾಗೆಲ್ಲ ಆಗಬೇಕು. ಅಂತೆ ಎಲ್ಲ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ವಶಿಷ್ಠ ವಾಮದೇವರು ಹೋದರು. ಒಂದು ಸ್ವಲ್ಪ ಹೊತ್ತು ಅದು ಬಂದು ಹೇಳ್ತೀವಿ, ಎಲ್ಲ ಸಿದ್ಧ ಆಗಿದೆ, ಹೇಳಿದ್ದೀವೆಲ್ಲನೂ, ನಾಳೆ ಬೆಳಗ್ಗೆ ಹೊತ್ತಿಗೆ ಎಲ್ಲ ಸರಿಯಾಗ್ತದೆ, ಕಾರ್ಯಕ್ರಮಕ್ಕೆ ಎಲ್ಲವೂ ಸಿಗ್ತಿರ್ತದೆ ಅಂತ ಹೇಳಿದರು. ಆನಂತರ ದಶರಥ ಏನು ಮಾಡ್ತಾನೆ, ಸುಮಂತ್ರ ಅಂತ ಅವನ ಸಾರಥಿ, ಮಂತ್ರಿನೂ ಹೌದು, ಅವನು ಪ್ರೈಮ್ ಮಿನಿಸ್ಟರ್ ಇದ್ದ ಹಾಗೆ ಸುಮಂತ್ರ, ಅವನೇ ಸಾರಥಿನೂ ಹೌದು. ಅಂದರೆ ಅತ್ಯಂತ ನಂಬಿಕೆ ಇರೋ ವ್ಯಕ್ತಿ ಆದ್ದರಿಂದ ಮಹಾರಾಜರ ಜೊತೆಗೆ ಇರುವಂಥವನು. ಆ ಸುಮಂತ್ರಿಗೆ ಹೇಳ್ತಾನೆ, ನೀ ಹೋಗಿ ರಾಮನ ಕರ್ಕೊಂಬಾಪ ಈಗ ಅಂತ ಹೇಳ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಮೊದಲು ಪ್ರಜೆಗಳ ಅಭಿಪ್ರಾಯ ತೊಗೊಂಡ, ಆಮೇಲೆ ಗುರುಗಳಿಗೆ ಹೇಳಿ ಎಲ್ಲ ಸಿದ್ಧತೆ ಮಾಡಿಸ್ದ, ಆಮೇಲೆ ರಾಮನ ಕರೆಸೋದು. ಅದು ಎಷ್ಟು ಕಾನ್ಫಿಡೆನ್ಸ್ ಇತ್ತು, ರಾಮ ಒಪ್ಕೋತಾನೆ ಅಂತಂತ ಎಲ್ಲ ರೆಡಿ ಮಾಡಿ ಕರೆಸ್ತಾನೆ, ರಾಮನ ಕರೆಸ್ಬೇಕು ಅಂತ. ಅವನು ಹೋಗಿ ಕರ್ಕೊಂಬರ್ತಾನೆ ರಾಮ. ಆಗ ಜನ ನೋಡ್ತಾಯಿದ್ರು, ಎಲ್ಲರೂ ಇಂದ್ರ ಬಂದ ಹಾಗೆ, ದೇವತೆಗಳು ಹೇಗಿರ್ತದೋ ಹಾಗೆ ಇಂದ್ರ ಬಂದ ಹಾಗೆ ಬಂದ ರಾಮ. ದೂರದಿಂದ ರಾಮ ಬರೋದು ಕಾಣಿಸ್ತಂತೆ. ಅವನು ಹೇಗಿದ್ದ, ಆಜಾನುಬಾಹು, ದೀರ್ಘ ಭುಜಗಳಿದ್ದಂಥ ಕೈಗಳಿದ್ದಂಥವನು, ಸತ್ವಗುಣ ಸಂಪನ್ನ, ಮದ್ದಾನೆ ಅಂತ ಗಂಭೀರವಾದ ನಡಿಗೆ ಉಳ್ಳವನು, ಚಂದ್ರನಂತೆ ಸೊಗಸು ಬೀರುವ ಮುಖ. ರಾಮನನ್ನು ನೋಡಿದಷ್ಟು ಆನಂದ ಹೆಚ್ಚಾಗ್ತಿತ್ತಂತೆ ದಶರಥನಿಗೆ. ಅವನು ನೋಡ್ತಾ ಇದ್ದ. ಅವನು ನೋಡಿ ನೋಡಿ ತೃಪ್ತಿನೇ ಇಲ್ಲ ದಶರಥನಿಗೆ, ಎಷ್ಟು ಬಗ್ಗೆ ನೋಡಿದರೂ ಕೂಡ. ಸುಮಂತ್ರ ಹೋಗಿ ರಾಮನನ್ನು ಇಳಿಸ್ಕೊಂಡು ಕರ್ಕೊಂಬಂದ. ಮೆಟ್ಲು ಹತ್ತಿ ಮೇಲೆ ಹೋದರು. ಹೋಗಿ ಅಪ್ಪ ಕೂತಿದ್ದಾರಲ್ಲ ಸಿಂಹಾಸನ ಮೇಲೆ, ಹೋಗಿ ತನ್ನ ಪ್ರವರ ಹೇಳಿಕೊಂಡು ಅಪ್ಪನ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಹೇಳಿದ, ಬಂದಿದ್ದೇನೆ, ನಾನು ನಮಸ್ಕಾರ ಮಾಡ್ತಿದ್ದೆ ನಿಮ್ಮ ಮಗ ಜ್ಯೇಷ್ಠ ಪುತ್ರ ಅಂತ ಹೇಳಿದ. ಅಪ್ಪ ಕೈ ಹಿಡಿದು ಹೇಳ್ಕೊಂಡು ಪಕ್ಕದಲ್ಲಿ ರತ್ನ ಖಚಿತವಾದಂಥ ಒಂದು ಸಿಂಹಾಸನ ಇತ್ತು, ಅದ್ರ ಮೇಲೆ ಕೂಡಿಸ್ದ. ಅದು ಸುವರ್ಣ ಪೀಠ, ಅದು ಬಂಗಾರದ ಪೀಠ, ಅದ್ರ ಮೇಲೆ ಕೂಡಿಸಿದ. ಅದು ಹ್ಯಾಕೆ ಕೂತ ಅವನು ಅನ್ನೋದನ್ನು ವಾಲ್ಮೀಕಿಗಳು ಎಷ್ಟು ಚಂದ ವರ್ಣನೆ ಮಾಡ್ತಾರೆ ಅಂದರೆ, ಉದಯ ಕಾಲದಲ್ಲಿ ಶುಭ್ರನಾದ ಆದಿತ್ಯನಿಂದ ಮೇರು ಪರ್ವತವು ಬೆಳಗುವಂತೆ
ರಾಮನ ಕಾಂತಿಯಿಂದ ಸುವರ್ಣಪೀಠವೇ ಬೆಳಗಿತ್ತು ಅಂತ. ಈ ಮಾತನ್ನು ತಾವು ಗಮನಿಸಿದೆಯೋ ಅನುಭವ ಆಗಿದೆಯಲ್ಲೋ ಗೊತ್ತಿಲ್ಲ. ನೀವು ಹಿಮಾಲಯಕ್ಕೆ ಹೋದರೆ, ನನಗಾಗಿತ್ತು ಒಂದು ಸಲ, ನಾವೆಲ್ಲ ಪರಿವಾರದವ್ರು ಹೋದಾಗ ಬದ್ರಿಕಾಶ್ರಮ, ಬದ್ರಿ ಅಂತಿದೆ, ಬದ್ರಿನಾಥ್ ಅಂತ, ಅಲ್ಲಿ ಹೋಗಿದ್ವಿ. ಬೆಳಿಗ್ಗೆ ನಾನು 5:15 ಎಲ್ಲರೂ ಹೊರಗೆ ಬರೋಕ್ಕೆ ಹೇಳಿದೆ. ನನಗೊಂದು ಸಲ ಅನುಭವ ಆಗಿತ್ತು, ನೋಡಿದ್ದೆ ಅದನ್ನು. ಬೆಳಿಗ್ಗೆ ಸೂರ್ಯೋದಯ ಆಗುವಾಗ ಸುತ್ತಲೂ ಹಿಮಾಚ್ಛಾದಿತವಾದಂಥ ಪರ್ವತಗಳ ಶಿಖರ ಕಾಣ್ತವೆ. ಎಲ್ಲಿ ನೋಡಿದಲ್ಲಿ ಹಿಮ ಇರ್ತದೆ, ಬೆಳ್ಳಿಗೆ ಹಾಸಿಗೆ ಹಾಸಿದಂಗೆ ಇರುತ್ತೆ ಎಲ್ಲ ಕಡೆ. ದೃಶ್ಯ ಭಾಳ ಚೆಂದ ಅದು. ಅಲ್ಲಿ ನಿಂತ್ಕೊಂಡು, ಬಯಲಲ್ಲಿ ನಿಂತ್ಕೊಂಡು ಶಿಖರಗಳನ್ನು ನೋಡ್ತಾ ಇರಬೇಕು ನೀವು. ನೆಕ್ಸ್ಟ್ ಟೈಮ್ ಯಾರಾದರೂ ಹೋದರೆ ಗಮನ ಇಟ್ಟು ನೋಡಿ, ಎಷ್ಟು ಚೆಂದ ಕಾಣಿಸುತ್ತೆ. ಆ ಶಿಖರಗಳನ್ನು ನೋಡ್ತಾ ಇದ್ದರೆ ಒಂದು ಕ್ಷಣ, ಭಾಳ ಹೊತ್ತಿರಲ್ಲ ಅದು. ನಿಮ್ಮ ದೈವ ಇದ್ದರೆ ಒಂದು 10 ಸೆಕೆಂಡು 20 ಸೆಕೆಂಡ್ ಇರ್ಬೋದು ಅಷ್ಟೇ, ಅದು ಭಾಳ 1 ನಿಮಿಷ ಇರ್ಬೋದು. ಸೂರ್ಯೋದಯ ಆದ ತಕ್ಷಣ ಕಿರಣಗಳು ನೆಲ ಮುಟ್ಟಲ್ಲ, ಶಿಖರದ ತುದಿಗಳನ್ನು ಮುಟ್ತಾವೆ, ಮೊದಲು ಶಿಖರ ಮುಟ್ತಾವೆ. ನಾನು ನೋಡ್ತಾ ವಿಡಿಯೋ ಮಾಡ್ಕೊಂಡಿದ್ದೇನೆ ಅದನ್ನು. ನೋಡ್ತಾ ಆ ಸೂರ್ಯನ ಬೆಳಕು ಹಿಮಾಚ್ಛಿತವಾದಂಥ ಶಿಖರಗಳ ಮೇಲೆ ಬಿದ್ದ ತಕ್ಷಣ ಬಂಗಾರ ಆದಂಗೆ ಆಗ್ಬಿಡುತ್ತೆ. ಒಂದೇ ಕ್ಷಣ ಬಂಗಾರದಂಗೆ ಚಕ್ಕಂದು ಮಿಂಚಾಗ್ಬಿಡುತ್ತೆ. ಅದ್ಭುತ ಅದು ನೋಡೋಕ್ಕೆ. ದೃಷ್ಟಿ ಹೇಗೆ ಹೇಳಬೇಕು ಅಂತ ಗೊತ್ತಾಗಲ್ಲ, ಶಬ್ದ ಸೋತೋಗ್ತವೆ. ಆ ಥರದ ದೃಷ್ಟಿ. ಸೂರ್ಯನ ಬೆಳಕು ಬಿದ್ದ ತಕ್ಷಣ ಹಿಮಾಚ್ಛಿತವಾದಂಥ ಶಿಖರ ತಕ್ಕ ಬಂಗಾರದಾಗ ಆಗಿಬಿಡ್ತವೆ. ಅದನ್ನು ಹೇಳ್ತಾರೆ ಹೆಂಗಿತ್ತು ಅಂತ. ಉದಯ ಕಾಲದಲ್ಲಿ ಆದಿತ್ಯನಿಂದ ಮೇರು ಪರ್ವತ ಬೆಳಗು ಹಾಗೆ ಚಕ್ಕಂತ ಹೇಗೆ ಬಂಗಾರದ ಅನ್ನಿಸ್ತೋ ಹಾಗೆ ರಾಮನ ಕಾಂತಿಯಿಂದ ಆ ಸುವರ್ಣ ಪೀಠ ಬೆಳಗ್ತು ಅಂತ. ಅದು ರಾಮನ ಕಾಂತಿ ದೊಡ್ಡದಾಗಿತ್ತು ಅಂತ. ಎಲ್ಲರಿಗೂ ಸಂತೋಷ ಆಯಿತು. ಜನ ಕೂತಿದ್ರಲ್ಲ, ಇನ್ನು ಅಲ್ಲೇ ಕೂತಿದ್ದಾರೆ, ಎಲ್ಲೂ ಹೋಗಿಲ್ಲ. ಆಗ ದಶರಥ ಹೇಳ್ತಾನೆ ಮಗನಿಗೆ, ರಾಮ, ನನಗೆ ಅನುರೂಪಳಾದಂಥ ಜ್ಯೇಷ್ಠ ಪತ್ನಿ ಕೌಶಲ್ಯಲ್ಲಿ ನೀನು ಅನುರೂಪನಾದಂಥ ಮಗ ಹುಟ್ಟಿದ್ಯಪ್ಪ. ಗುಣಶಾಲಿಯಾಗಿದ್ದೀಯಾ, ಪ್ರಿಯವಂತ ಆಗಿದ್ದೀಯಾ, ಶೂರ ಆಗಿದ್ದೀಯಾ, ಗುಣವಂತನಾಗಿದ್ದೀಯಾ. ಆದ್ದರಿಂದ ಪ್ರಜೆಗಳೆಲ್ಲ ಅಪೇಕ್ಷೆ ಪಟ್ಟಿದ್ದಾರೆ. ನಾಳೆ ಪುಷ್ಯ ನಕ್ಷತ್ರದಲ್ಲಿ ನೀನು ಯುವರಾಜ ಪದವಿಯನ್ನು ತಗೊಳ್ಬೇಕು ಅಂತ ಹೇಳ್ತಾನೆ. ಪುತ್ರ ವಾತ್ಸಲ್ಯದಿಂದ 1-2 ಮಾತು ಹೇಳ್ತೀನಿ ಕೇಳಪ್ಪ. ನಿನಗೆಲ್ಲ ಗೊತ್ತಿರೋದೆ, ಹೊಸದೇನು ಹೇಳೋಲ್ಲ ನಾನು ಹೇಳಬೇಕು, ಅಪ್ಪ ಹೇಳ್ತೀನಿ ನಿನಗೆ. ಯಾವಾಗಲೂ ಅತ್ಯಂತ ವಿನಯಶೀಲನಾಗಿರು, ಇಂದ್ರಿಯಗಳನ್ನು ಸ್ವಾಧೀನದಲ್ಲಿಟ್ಕೋ, ಕಾಮ ಕ್ರೋಧಗಳನ್ನು ಹದದಲ್ಲಿಟ್ಕೋ, ಹೊರಗೆ ಹೋಗಬಾರ್ದದು. ಮತ್ತು ಇನ್ನೊಂದು ಸಚಿವರು ಯಾರಿದ್ದಾರೋ ಅವ್ರಿಗೆಲ್ಲ ಸಹಾಯ ಮಾಡು, ಅನುಕೂಲ ಮಾಡು, ಅವರಿಂದ ಚೆನ್ನಾಗಿ ಕೆಲಸ ತಗೋ, ಪ್ರಜೆಗಳನ್ನು ಸಂತೋಷ ಆಗುವಾಗಿರು. ಧಾನ್ಯದ ಉಗ್ರಾಣಗಳು ಯಾವಾಗಲೂ ತುಂಬಿರಬೇಕು, ತೊಂದರೆ ಆದರೆ ಜನರಿಗೆ ಕೊಡೋಂಗಿರಬೇಕು. ಭಂಡಾರದಲ್ಲಿ ಐಶ್ವರ್ಯ ಕೂಡ ಇರಬೇಕು. ಆ ನಂತರ ಅವರ ಅನುರಾಗವನ್ನು ಸಂಪಾದಿಸಬೇಕು ಪ್ರಜೆಗಳದ್ದು. ಈಗ ರಾಜ್ಯವನ್ನು ಪಾಲಿಸುವಂಥ ರಾಜನನ್ನು ಕಂಡಾಗ ಅವರಿಗೆ ತುಂಬ ಸಂತೋಷ ಆಗುತ್ತೆ, ದೇವತೆಗಳಿಗೂ ಸಂತೋಷ ಆಗುತ್ತೆ. ಅದರಿಂದ ವ್ಯವಹಾರ ಮಾಡು ನೀನು ಅಂತ ಹೇಳ್ತಾನೆ. ಹೀಗೆ ಹೇಳುವಾಗ 100 ಜನ ಕೂತಿದ್ದಾರಲ್ಲ ಸಭೆಯಲ್ಲಿ, ಅವರೆಲ್ಲ ಸಂತೋಷ ಪಡ್ತಾಯಿದ್ರು. ಕೆಲವರು ರಾಮನ ಸ್ನೇಹಿತರಾಗಿದ್ದವ್ರು ಕೇಳ್ಕೊಂಡ್ರು, ಓಹೋ ನಾಳೆ ಬೆಳಗ್ಗೆ ನಮ್ಮ ಸ್ನೇಹಿತ ಯುವರಾಜ ಆಗ್ತಾನೆ ಅಂತ. ತಕ್ಷಣ ಓಡಿ ಹೋದ್ರಂತ. ಅಲ್ಲಿಂದ ಓಡಿ ಹೋಗಿ ಫಸ್ಟ್ ನ್ಯೂಸ್ ಅಂತ ಇರ್ತಲ್ಲ, ಬ್ರೇಕಿಂಗ್ ನ್ಯೂಸ್, ಆ ಬ್ರೇಕಿಂಗ್ ನ್ಯೂಸ್ ಕೊಡಬೇಕಲ್ಲ. ಈ ಹುಡುಗರೆಲ್ಲ ಓಡಿ ಹೋಗಿ ಕೌಶಲ್ಯ ಕಡೆ ಹೋದ್ರಂತೆ. ಅಮ್ಮ ನಿಮ್ಗೆ ಗೊತ್ತಿಲ್ಲ, ಈಗ ತಾನೇ ತೀರ್ಮಾನ ಆಯಿತು, ನಾಳೆ ಬೆಳಗ್ಗೆನೇ ಯುವರಾಜ ಪಟ್ಟಾಭಿಷೇಕ ಆಗತ್ತೆ ರಾಮನಿಗೆ ಅಂತ ಹೇಳಿ. ಭಾರಿ ಸಂತೋಷ ಆಗಲ್ವ ಅಮ್ಮನಿಗೆ. ಕೌಶಲ್ಯ ಸಂತೋಷ ಆಗಿ ಬಂದವರಿಗೆಲ್ಲರಿಗೂ ಚಿನ್ನ, ಗೋವು ಎಲ್ಲ ಕಾಣಿಕೆಗಳನ್ನು ಪಾರಿತೋಷ ಕೊಟ್ಟಳು. ಈ ಶ್ರೀರಾಮ ಅದಾದಮೇಲೆ ಆಯಿತು ಅಪ್ಪ, ಹಾಗೆ ಮಾಡ್ತೀನಿ, ನಮಸ್ಕಾರ ಮಾಡಿ ವಾಪಸ್ ಬಂದರು. ಸಭೆ ಕರೆಲ್ಲ ಇದ್ದಾರಲ್ಲ, ಅವ್ರಿಗೂ ಖುಷಿ ಆಯಿತು. ಒಂದೇ ದಿವಸದಲ್ಲಿ ಸಭೆ ಕರೆದಿದ್ದಾನೆ, ಮರುದಿವಸನೇ ರಾಜ್ಯಾಭಿಷೇಕ ಯುವರಾಜ್ಯಾಭಿಷೇಕ ಮಾಡ್ತಾನೆ ಅಂತ ಸಂತೋಷ ಆಗಿ ಅವರು ದಶರಥನ ಧನ್ಯವಾದ ಹೇಳಿ ತಮ್ಮ ಮನೆಗಳು ಹೋಗಿ ನಿರ್ವಿಘ್ನವಾಗಿ ಆಗಲಿ ಪಟ್ಟಾಭಿಷೇಕ ನಾಳೆ. ಅದಕ್ಕೆಲ್ಲ ತಯಾರಾಗಿ ಕೊಡಬೇಕಲ್ಲ, ಬರಬೇಕಲ್ಲ ಪಟ್ಟಾಭಿಷೇಕ ನೋಡೋದಕ್ಕೆ. ಅದು ಸಂಭ್ರಮದಿಂದ ಎಲ್ಲರೂ ತಮ್ಮ ಮನೆಗೆ ಹೋದರು. ಮನೆಗೆ ಹೋಗಿ ತಮ್ಮ ದೇವರುಗಳನ್ನು ಪೂಜೆ ಮಾಡಿದ್ರಂತೆ, ರಾಮನಿಗೆ ಒಳ್ಳೆಯದಾಗಲಿ ಅಂತ ಹೇಳಿ. ಅಲ್ಲಿಗೆ ಅಯೋಧ್ಯಾಕಾಂಡದ 3ನೇ ಸರ್ಗ ಮುಗಿತದೆ.